ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರು ವಿರಲಿ ಎನ್ನ ಮಾನಸದಿ, ಆ ಸದ್ಗುರು ವಿರಲಿ ಎನ್ನ ಮಾನಸದಿ. ದೀರ್ಘ ಬಂಧು, ಗುರುವಾದವನು ದೀರ್ಘ ಬಂಧುವಾಗಿರ್ತಾನೆ. ಆ ಬಂಧ ಅಲ್ಪಕಾಲಿಕ ಅಲ್ಲ, ಅದು ದೀರ್ಘಕಾಲಿಕ ಅಥವಾ ಶಾಶ್ವತವಾಗಿರತಕ್ಕಂಥದ್ದು. ಎರಡು ಶಬ್ದಗಳಿವೆ, ಜೀವಮಾನ, ದೇಹಮಾನ. ಈಗ ಜೀವಮಾನ ಪರ್ಯಂತ ಎಂಬ ಶಬ್ದಕ್ಕೆ ನಿಜವಾದ ಅರ್ಥ ಏನು? ಸಾಮಾನ್ಯವಾಗಿ ಲೈಫ್ ಟೈಮ್ ಅನ್ನೋ ರೀತಿಯಲ್ಲಿ ಆ ಅರ್ಥ ಹೇಳುವಂಥದ್ದು ರೂಢಿಯಲ್ಲಿದೆ. ಆದರೆ ವಾಸ್ತವವಾಗಿ ಜೀವಮಾನ ಎಂಬ ಶಬ್ದಕ್ಕೆ ಅದಕ್ಕಿಂತ ದೊಡ್ಡ ಅರ್ಥ ಇದೆ. ಮೈಸೂರಿನ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಶ್ರೀರಂಗ ಮಹಾಗುರುಗಳು ಈ ಜೀವಮಾನ ಎಂಬ ಶಬ್ದಕ್ಕೆ ದೀರ್ಘವಾದ ಅರ್ಥವನ್ನು ಹೇಳ್ತಾ ಇದ್ರು. ಈಗ ಜೀವವು ದೇಹ ಅಳಿದ ನಂತರವೂ ಕೂಡ ಇರ್ತದೆ. ಜೀವವು ದೇಹವು ಅಳಿದ ಬಳಿಕ ಕೂಡ ಇರ್ತದೆ ಅಂತ. ಜನ್ಮಗಳು, ದೇಹಗಳು, ಅವಸ್ಥೆಗಳು ದಾಟಿ ಜೀವ ಹೋಗ್ತಾ ಇರ್ತದೆ. ಈಗ ನಮಗೆ ಸಾವಿರಾರು ಜನ್ಮಗಳು, ಲಕ್ಷಾಂತರ, ಕೋಟ್ಯಾಂತರ, ಅನಂತ ಜನ್ಮಗಳಾಗಿರ್ಬೋದು, ಇನ್ನೂ ಇರ್ಬೋದು. ಅನಂತಾನಂತ ಜನ್ಮ ಪರಂಪರೆ ನೋಡಿ. ಹಾಗಾಗಿ ದೇಹ ಅಡಿದ ಮಾತ್ರಕ್ಕೆ ಜೀವ ಅಳಿಯೋದಿಲ್ಲ. ಜೀವಮಾನ ಅಂದರೆ ಏನು ಅಂದರೆ ಸಾಯೋವರೆಗೆ ಅಂತ ಅರ್ಥ ಅಲ್ಲ, ಅದಕ್ಕೆ ಜೀವ ಇರುವಲ್ಲಿವರೆಗೆ ಅಂತ. ಜೀವ ಇರುವಲ್ಲಿವರೆಗೆ ಅಂದರೆ ಮುಕ್ತಿ ಪರ್ಯಂತ. ಜೀವಕ್ಕೆ ಜೀವಭಾವ ಇರುವುದು ಮುಕ್ತಿ ಪರ್ಯಂತ. ಮುಕ್ತಿಯಲ್ಲಿ ಜೀವಭಾವ ಅಳಿದು ದೇವಭಾವ ಬರ್ತದೆ. ಅಲ್ಲಿಗೆ ಮತ್ತೆ ಜೀವ ಎಂಬ ಶಬ್ದಕ್ಕೆ ವಿಷಯ ಇಲ್ಲ. ಆದರೆ ಅಲ್ಲಿವರೆಗೂ ಜೀವ ಇರುವುದರಿಂದ ಜೀವಮಾನ ಅಂದರೆ ಮುಕ್ತಿ ಪರ್ಯಂತವಾಗಿರ್ತಕ್ಕಂಥದ್ದು ಎಂಬುದೇ ಅರ್ಥ ಅಂತ. ದೇಹಮಾನ ಅಂದರೆ ದೇಹ ಇರುವುದವರೆಗೆ, ಈ ಜನ್ಮದ್ದು. ಈಗ ತಾಯಿ ಮಗುವಿನ ಸಂಬಂಧ ಇದೆ, ಅದು ದೇಹಮಾನದ ಸಂಬಂಧ. ಅದು ಯಾಕೆಂದರೆ ದೇಹ ಇರುವಲ್ಲಿವರೆಗೆ ಆ ಸಂಬಂಧ ಇರ್ತದೆ. ದೇಹ ಅಳಿದು ಹೊಸ ದೇಹ ಬಂದರೆ ತಾಯಿ ಬೇರೆ, ಈ ತಾಯಿ ಮುಂದುವರಿಯೋದಿಲ್ಲ. ಈ ತಾಯಿ ತಂದೆ ಮುಂದುವರಿಯುವಂಥದ್ದು, ಈ ಅಣ್ಣ ತಮ್ಮ ಮುಂದುವರಿಯುವಂಥದ್ದು ದೇಹ ಇರುವಲ್ಲಿವರೆಗೆ. ಹಾಗಾಗಿ ಅದು ದೇಹಮಾನದ ಸಂಬಂಧ. ಅದು ಜೀವಮಾನದ ಸಂಬಂಧ ಹೇಗೆ ಅಂದರೆ ಈ ಗುರುವಿನ ಸಂಬಂಧ. ದೇಹ ಅಳಿದರೂ ಕೂಡ ಆತ್ಮದೊಟ್ಟಿಗೆ ಗುರುವಿನ ಕಾರ್ಯ ಇರೋದ್ರಿಂದ ಆ ಸಂಬಂಧ ಮುಂದುವರಿಯುತ್ತದೆ, ಆ ಬಳಿಕವೂ ಕೂಡ ಮುಂದುವರಿಯುತ್ತದೆ. ಹಾಗಾಗಿ ಗುರು ಅಂದರೆ ನಿಜವಾದ ಅರ್ಥದ ಜೀವಮಾನದ ಬಂಧು. ಅಂದರೆ ದೇಹ ಅಳಿದು ಹೋದರೂ ಕೂಡ ಜೀವ ಇರುವಲ್ಲಿವರೆಗೂ ಅವನ ಕೃಪೆ, ಅವನ ಆಶೀರ್ವಾದ ಮುಂದುವರಿತದೆ. ಅದು ಮುಕ್ತಿ ಪರ್ಯಂತ. ಹಾಗಾಗಿ ಈ ರೀತಿ ಒಂದು ಭಾವವನ್ನು ನಾವು ಸ್ವೀಕಾರ ಮಾಡಬೇಕು ದೀರ್ಘ ಬಂಧು ಎನ್ನುವಾಗ. ಈಗ ದೇಹ ಬಂಧ ಮತ್ತು ಆತ್ಮ ಬಂಧ ಎರಡು ಅಂಶ ಗಮನಿಸೋಣ, ಎರಡು ಸಂಗತಿಗಳನ್ನು. ದೇಹ ಬಂಧ ಶಾಶ್ವತ ಅಲ್ಲ, ಯಾಕೆಂದರೆ ದೇಹವು ನಶ್ವರ. ಅದನ್ನು ಆಶ್ರಯಿಸಿ ಬರತಕ್ಕಂಥ ಬಂಧವು ಕೂಡ ನಶ್ವರವೇ, ಶಾಶ್ವತ ಅಲ್ಲ. ಯಾವ ಇದನ್ನು ಆಶ್ರಯಿಸಿ ಬಂದಿರತಕ್ಕಂಥದ್ದು? ಈಗ ವಸ್ತ್ರವನ್ನು ಆಶ್ರಯಿಸಿ ಬಂದಿದ್ದರೆ, ಸಂಬಂಧ ಬಂದಿದ್ದರೆ, ವಸ್ತ್ರ ಒಂದು ದಿನ ಅಷ್ಟೇ. ಇವತ್ತು ತೊಟ್ಟ ವಸ್ತ್ರ ನಾಳೆ ಇರೋದಿಲ್ಲ, ಅಲ್ಲಿಗೆ ಮುಗಿತದು. ಅಷ್ಟಲ್ಲ, ವಸ್ತ್ರದಷ್ಟು ಅಲ್ಪಾಯು ಅಲ್ಲ ಶರೀರ, ಆದರೆ ಬಹಳ ದೊಡ್ಡ ದೀರ್ಘಾಯು ಕೂಡ ಅಲ್ಲ. ಕೃಷ್ಣನಂತೂ ಗೀತೆಯಲ್ಲಿ ವಸ್ತ್ರಕ್ಕೆ ಹೋಲಿಸಿದಾನೆ ಶರೀರವನ್ನು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರಹ ಅಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಎನ್ನುವಾಗ, ಬಟ್ಟೆ ಹಳತಾದಾಗ ಅದನ್ನು ಬಿಟ್ಟು ಹೊಸ ಬಟ್ಟೆಯನ್ನು ನಾವು ಉಟ್ಟುಕೊಳ್ಳುವಂತೆ, ದೇಹವು ಹಳತಾದಾಗ ಅಥವಾ ಶಿಥಿಲವಾದಾಗ ಜೀವನು ಆ ದೇಹವನ್ನು ಬಿಟ್ಟು ನೂತನ ದೇಹವನ್ನು ಸ್ವೀಕಾರ ಮಾಡ್ತಾನೆ ಎಂಬಾಗ ಬಟ್ಟೆ ಮತ್ತು ದೇಹ ಅದಕ್ಕೊಂದು ತುಲನೆ ಕೃಷ್ಣನೇ ಕೊಟ್ಟಿರ್ತಕ್ಕಂಥದ್ದಿದೆ. ಅದನ್ನು ಮುಂದುವರಿಸ್ಕೊಂಡ್ರೆ, ಹಾಗೆ ಬಟ್ಟೆಯ ಹಾಗೆ ಹಳತಾದಾಗ, ಹಾಳಾದಾಗ ನಾವು ಬಿಟ್ಟು ಹೋಗ್ತೇವೆ ಶರೀರವನ್ನು, ಬೇರೊಂದು ಶರೀರವನ್ನು ಸ್ವೀಕಾರ ಮಾಡ್ತೇವೆ. ಅದರೊಟ್ಟಿಗೆ ತನ್ಮೂಲಕ ಬಂಧಗಳೆಲ್ಲ ಬಿಟ್ಟು ಹೋಗ್ತೇವೆ, ಅದು ಯಾವುದೂ ಉಳಿಯೋದಿಲ್ಲ. ದೇಹದ ಮೂಲಕ ಅನೇಕ ತಾಯಿ ತಂದೆ ಇಂಥದ್ದೆಲ್ಲ ಬಂಧಗಳಿದೆ. ಮನೆ ಇದೆ, ತೋಟ ಇದೆ, ವಾಹನ ಇದೆ, ಅನೇಕ ಪರಿಚಯಗಳು, ವಿಶ್ವಾಸಗಳು ಆ ಮೂಲಕ ಇರ್ತವೆ. ದೇಹದ ಮೂಲಕ ಇರ್ತಕ್ಕಂಥ, ದೇಹ ಅನ್ನೋದು ಕಮ್ಯುನಿಕೇಟಿಂಗ್, ದೇಹದ ಮೂಲಕ ಆಗ್ತಿರ್ತಕ್ಕಂಥದ್ದು. ಆತ್ಮ
ಜೀವ ಕಮ್ಯುನಿಕೇಟ್ ಮಾಡೋದಾದರೆ ಇದರ ಮೂಲಕವೇ ಮಾಡಬೇಕು, ದೇಹದ ಮೂಲಕವೇ ಮಾಡಬೇಕು. ಇಲ್ಲಿಯ ಭಾವಗಳನ್ನು ಬೇರೆಯವರಿಗೆ ತಲುಪಿಸ್ತಕ್ಕಂಥದ್ದು, ಬೇರೆಯವರ ಭಾವಗಳನ್ನು ಇಲ್ಲಿಗೆ ಸ್ವೀಕಾರ ಮಾಡ್ತಕ್ಕಂಥದ್ದು, ಅದು ಹಾಗೆ ಆಗಲಿಕ್ಕಿರ್ತಕ್ಕಂಥದ್ದು ಅಂತ. ಹಾಗಾಗಿ ಇದೊಂದು ಕಮ್ಯುನಿಕೇಟಿಂಗ್ ಮೀಡಿಯಾ ಇದು ದೇಹ ಎನ್ನುವಂಥದ್ದು ಅಂತ. ಇದು ಹೋಗ್ತಿರುವಾಗ ಇದೆಲ್ಲ ಹೋಗಿಬಿಡ್ತದೆ. ಒಂದೇ ಪೆಟ್ಟಿನಲ್ಲಿ ದೇಹ ಹೋಗ್ತಿರುವಂತೆ ದೇಹದ ಮೂಲಕ ಬಂದಿರತಕ್ಕಂಥ ಎಲ್ಲ ಬಂಧಗಳು ಹೋಗಿಬಿಡ್ತವೆ. ಹಾಗಾಗಿ ದೇಹ ಬಂಧವೆನ್ನುವುದು ನಶ್ವರ, ಯಾಕೆಂದರೆ ದೇಹ ನಶ್ವರ. ಆತ್ಮಬಂಧವೆನ್ನುವುದು ಶಾಶ್ವತ, ಯಾಕೆಂದರೆ ಆತ್ಮ ಶಾಶ್ವತ. ಗುರು ಎಂಬವನು ಆತ್ಮಬಂಧು, ಆ ಬಂಧ ಆತ್ಮಬಂಧ. ಅದು ದೀರ್ಘಬಂಧ ಅನ್ನೋ ಶಬ್ದಕ್ಕೆ ಅರ್ಥ ಆದ್ವಿ. ಇದಕ್ಕಿಂತ ದೀರ್ಘ, ಎಷ್ಟು ದೀರ್ಘ ಅಂದರೆ ತುದಿ ಇಲ್ಲದಷ್ಟು ದೀರ್ಘ ಅಂತ. ಹಾಗಾಗಿ ಆ ಬಂಧ ತುಂಬ ಶಾಶ್ವತವಾಗಿರ್ತಕ್ಕಂಥದ್ದೊಂದು ಬಂಧ. ಅಂಥ ಬಂಧ ಬೇಕು. ಬೇರೆ ಎಲ್ಲ ಸಂಬಂಧಗಳು ಒಡೆದು ಹೋಗಿಬಿಡ್ತವೆ, ಉಳ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಅದು ಬೇರೆ ಬೇರೆ ಸಂಗತಿಗಳನ್ನ ಆಶ್ರಯಿಸ್ಕೊಂಡು ಬರ್ತವೆ. ಕೆಲವು ಸಂಬಂಧಗಳು ಹಣಕ್ಕೋಸ್ಕರ ಬರ್ತವೆ. ಈಗ ನಾವು ಯಾರನ್ನೋ ಈಗ ಒಬ್ಬನ ಸಂಬಳ ಕೊಟ್ಟಿಟ್ಟರೆ ಕೊಡೋದು ನಿಲ್ಲಿಸಿರು ಹೋಗ್ಬಿಡ್ತಾನೆ, ಅವನು ಇರೋದಿಲ್ಲ ಅವನು ಅಂತ. ಯಾಕೆಂದರೆ ಬರೀ ಸಂಬಳಕ್ಕೋಸ್ಕರ ಬಂದಿರತಕ್ಕಂಥದ್ದು ಅಂತ. ಹಾಗಾಗಿ ಹಣಕ್ಕಾಗಿ ಬಂಧ ಹಣವಿಲ್ಲದಾಗ ಇರೋದಿಲ್ಲ, ಹೋಗ್ಬಿಡ್ತಿದೆ. ರೂಪಕ್ಕಾಗಿ ಬಂದ ಸಂಬಂಧಗಳು ರೂಪವು ಮಾಸಿದಾಗ ಇರೋದಿಲ್ಲ, ಅವು ಹೋಗ್ಬಿಡ್ತವೆ. ಅಧಿಕಾರವಿದ್ದಾಗ ಕೆಲವು ಬಂಧಗಳು ಬರ್ತವೆ. ಯಾವ ಜನರಲ್ಲಿ ಅಧಿಕಾರ ಬರ್ತದೆ, ನಿನ್ನೆವರೆಗೂ ಯಾರೂ ಇಲ್ಲ, ಇವತ್ತು ಅಧಿಕಾರ ಬರ್ತಿರೋ ಹಾಗೆ ಸುತ್ತ ಜನಗಳಿರ್ತಾರೆ. ಅಧಿಕಾರ ಹೋದರೆ ನಾಳೆಯಿಂದ ಮತ್ತೆ ಯಾರೂ ಇಲ್ಲ, ಬೇರೆ ಯಾರೂ ಇಲ್ಲ. ನದಿ ತೀರಕ್ಕೆ ಹೋಗಿ ಬುತ್ತಿಯನ್ನು ಬಿಚ್ಚಿದರೆ 100 ಕಾಗೆಗಳು ಬರುವ ಹಾಗೆ ಆ ಬುತ್ತಿಯನ್ನು ತಿನ್ನಲಿಕ್ಕೆ 100 ಕಾಗೆಗಳು ಬರ್ತವೆ. ಅನ್ನ ಖಾಲಿ ಆದರೆ ಒಂದು ಇರೋದಿಲ್ಲ, ಒಂದು ಕಾಗೆ ಇರೋದಿಲ್ಲ. ಹಾಗೆ ಅಧಿಕಾರ ಸಿಕ್ಕಿದ ಕೂಡಲೇ ಅನೇಕರು ಸುತ್ತಮುತ್ತ ಇರ್ತಾರೆ, ಬಂದ್ಬಿಡ್ತಾರೆ ಆ ಸಮಯದಲ್ಲಿ. ಆದರೆ ಹೋದರೆ ಯಾರೂ ಇರೋದಿಲ್ಲ. ಅಧಿಕಾರದ ಮೂಲಕ ಬಂದ ಅಧಿಕಾರ ಹೋದಾಗ ಹೋಯಿತು ಅಂತ. ಹಾಗೆ ದೇಹದ ಮೂಲಕ ಬಂದ ದೇಹ ಹೋದಾಗ ಹೋಯಿತು ಅಂತ. ಆದರೆ ಆತ್ಮದ ಮೂಲಕ ಬಂದಿರತಕ್ಕಂಥ ಬಂಧ ಹೋಗೋದೇ ಇಲ್ಲ ಅದು. ಈ ಗುರುವಿನ ಬಂಧವೆನ್ನುವಂಥದ್ದು ಆತ್ಮದ ಮೂಲಕವೇ ಬರ್ತಕ್ಕಂಥದ್ದು. ಹಾಗಾಗಿ ಅದು ದೀರ್ಘ ಬಂಧ. ಆ ಗುರು ಎಂಬವನು ದೀರ್ಘ ಬಂಧು. ನಾವು ಅಂಥ ಒಂದು ಬಂಧವನ್ನು ಆಶ್ರಯಿಸಬೇಕು ಹೊರತು ದೀರ್ಘವಲ್ಲದೆ ಇರತಕ್ಕಂಥ ಕ್ಷಣ ವಿನಾಶಿಯಾಗಿರ್ತಕ್ಕಂಥ ಬಂಧಗಳನ್ನು ನಾವು ಆಶ್ರಯಿಸಬಾರದು. ಏನಾಗಿದೆ ಜೀವನದಲ್ಲಿ ಅಂದರೆ ಇಂಥ ಒಂದು ಬರೇ ಟೆಂಪ್ರರಿ ಅಂಥ ಸಂಬಂಧಗಳಲ್ಲಿ ನಾವು ಇದ್ದುಬಿಟ್ಟಿದ್ದೇವೆ. ದೀರ್ಘವಾದ್ದನ್ನು ನಾವು ಉಪೇಕ್ಷೆ ಮಾಡಿದ್ದೇವೆ, ಮರೆತಿದ್ದೇವೆ. ದೀರ್ಘವಾದ ಬಂಧಗಳಿಗೆ ನಾವು ಹೋಗಬೇಕಾಗಿದೆ. ಹಾಗಾಗಿ ದೀರ್ಘ ಬಂಧು ಅನ್ನೋ ಪದವನ್ನು ಗುರುವಿನ ಪರಿಚಯದಲ್ಲಿ ಬಳಸಿದರು. ಅಲ್ಲಿಂದ ಮುಂದಕ್ಕೆ ದಯಾಲು. ಗುರುವಾದವನು ದಯಾಳುವಾಗಿರ್ತಾನೆ. ಗುರು ಅಂದರೆ ಅದು ಕಲ್ಲಲ್ಲ, ಗುರು ಅಂದರೆ ಕಬ್ಬಿಣ ಅಲ್ಲ, ಗುರು ಅಂದರೆ ಕೆಂಡ ಅಲ್ಲ. ಕೆಲವರಿಗೆ ಆ ಕಲ್ಪನೆ ಇದೆ ಅಂತ, ಗುರು ಅಂದರೆ ಇದೇನು ಭಯಂಕರವಾದ ವಸ್ತು ಅಂತ. ಹಾಗಲ್ಲ, ಅದು ದಯಾಲು. ದಯೆಯು ಒಸರತಕ್ಕಂಥ ಒಂದು ವ್ಯಕ್ತಿತ್ವ. ಅದು ಕನಿಕರವೇ ಮುಖ್ಯ ಅಲ್ಲಿ. ಕರುಣರಸದ ಕೋಡಿವರಿವ ಕಟಾಕ್ಷದ ಈ ಪ್ರವಚನದ ಮಂಗಲ ಶ್ಲೋಕ ಅದು. ಕರುಣರಸದ ಕೋಡಿವರಿವ. ಈ ಮಳೆಗಾಲ ಬಂದಾಗ ಕೋಡಿ ಒಡೆದು ನೀರು ಹೊರಗೆ ಧುಮ್ಮೆಕ್ಕುವಂತೆ ಈ ಕಣ್ರೆಪ್ಪಗಳ ಕೋಡಿಯನ್ನು ಒಡೆದು ಕರುಣರಸ ಹೊರಗೆ ಹರಿತದೆ. ಗುರುವಿಗೆ ಕರುಣೆ ಬಂದಾಗ ಅವನು ಕೂಡ ಶಿಷ್ಯರಿಗಾಗಿ ಕಣ್ಣೀರಿಡ್ತಾನೆ. ಅದಕ್ಕಿಂತ ಮಿಗಿಲಾದದ್ದನ್ನು ಕೂಡ ಕಂಡವರುಂಟು. ಕರುಣರಸ ಅಂತ ಹೇಗಿರ್ತದೆ ಅಂದರೆ ಅದು ನೀರಿನ ಬದಲು ಹಾಲು ಸುರಿಯೋದನ್ನು ಕೂಡ ಕಂಡವರುಂಟು ಅಂತ. ಗುರುವಿಂದ ಅಂಥದ್ದು ಕೂಡ ಆಗೋದುಂಟು ಅಂತ. ಹಾಗಾಗಿ ಅಂಥವನು ಅವನು ಅಂತ. ಈಗ ದಯೆ ಎಂಬುದು ದೇವರ ಗುಣ. ಭಗವಂತ ದಯಾವಂತ. ಭಗವಂತನು ದಯಾವಂತನಾಗಿರ್ತಾನೆ, ಅಥವಾ ದಯಾವಂತನಾದವನ್ನೆಲ್ಲ ಭಗವಂತನಾಗಿರ್ತಾನೆ. ಎಲ್ಲರೂ ದಯೆ ಕೆಲಸ ಮಾಡ್ತಾ ಇದೆ ಅಂದರೆ ದೇವರೇ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಯಾಕಂದರೆ ಅದು ಈಶ್ವರನ ಗುಣ, ಅದು ಭಗವಂತನ ಗುಣ. ಅದು ಅವನ ಒಂದು ಸಣ್ಣ ಕಿರಣದ ಒಂದು ಪುಟ್ಟ ಅಂಶ ಯಾರೆಲ್ಲರೂ ಬಂದರೆ ಅವರಿಗೆ ಕೂಡ ದಯೆ ಎಂಬ ಗುಣ ಅವರಲ್ಲಿ ಉಂಟಾಗ್ತದೆ, ಅವರಿಗೆ ಕನಿಕರ ಬರ್ತದೆ ಅಂತ. ಹಾಗಾಗಿ ಅದು ಈಶ್ವರನ ಗುಣ, ಅದು ದೈವಿ ಗುಣ ಅದು ಅಂತ. ಹಾಗಾಗಿ ಗುರುವೆಂಬವನು ದೇವರೇ ಆಗಿರೋದ್ರಿಂದ ಗುರುರು ಬ್ರಹ್ಮ,
ಗುರುರು ವಿಷ್ಣು ಗುರುರು ದೇವೋ ಮಹೇಶ್ವರ ಅಂತ ಆಗಿದ್ದರಿಂದ ಅವನಿಗೆ ದಯೆ ತುಂಬ ಸಹಜವಾಗಿರ್ತಕ್ಕಂಥದ್ದು. ದಯೆಯನ್ನು ಎರಡು ರೀತಿಯಲ್ಲಿ ವ್ಯವಹರಿಸಿದ್ದಾರೆ. ದಯೆ ಅಂದರೆ ಏನು? ಪರದುಃಖ ದುಃಖಿತ್ವಂ ದಯ. ಪರದುಃಖ ದುಃಖಿತ್ವಂ ಅಂದರೆ ಇನ್ನೊಬ್ಬರ ದುಃಖವನ್ನು ಕಂಡು ನಮಗೂ ದುಃಖ ಆಗ್ತದೆ, ಅದು ದಯೆ. ನಮಗೇನೂ ಸಮಸ್ಯೆ ಇಲ್ಲ, ನಮಗೇನು ವೈಯಕ್ತಿಕ ತೊಂದರೆ ಏನೂ ಇಲ್ಲ, ಆದರೆ ಇನ್ನೊಬ್ಬನ ಕಷ್ಟವನ್ನು ಕಂಡಾಗ ನಮಗೆ ಕಷ್ಟ ಆಗುವಂಥದ್ದು, ಇನ್ನೊಬ್ಬನ ಕ್ಲೇಶವನ್ನು ಕಂಡಾಗ ನಮಗೂ ಕ್ಲೇಶವಾಗುವಂಥದ್ದು, ಅವನನ್ನು ಕಂಡು ನಾವು ನೋಯುವಂಥದ್ದು, ಅದು ದಯೆ ಎಂಬುದಾಗಿ ಕೆಲವರು ಹೇಳಿದರೆ, ಇನ್ನು ಕೆಲವರು ಮತ್ತು ಮುಂದೆ ಹೋಗಿ ಪರದುಃಖ ಪ್ರಾಣೇಚ್ಛ, ಇನ್ನೊಬ್ಬನ ದುಃಖವನ್ನು, ಇನ್ನೊಬ್ಬನ ದುಗುಡವನ್ನು, ಕಷ್ಟವನ್ನು ಪರಿಹಾರ ಮಾಡುವ ಇಚ್ಛೆ ಅಥವಾ ಸಂಕಲ್ಪ, ಅದು ದಯೆ. ಗುರು ಒಂದನೇದು ಹೌದು, ಅಷ್ಟೇ ಅಲ್ಲ, ಎರಡನೇದು ಅಂತ. ಈಗ ಯಾರಿಗಾದರೂ ನಮ್ಮ ದುಃಖವನ್ನು ಕಂಡವರಿಗೂ ದುಃಖ ಉಂಟಾದರೆ ಅದರಿಂದ ನಮಗೇನು? ನಮ್ಮ ದುಃಖ ಪರಿಹಾರ ಮಾಡುವಂಥ ಇಚ್ಛೆ ಬೇಕು, ಶಕ್ತಿ ಬೇಕು, ಹಾಗಿದ್ದರೆ ಉಪಯೋಗ. ಅದಕ್ಕೆ ನಮ್ಮ ಉಪಾಧ್ಯಾಯರು ಒಂದು ಉದಾಹರಣೆಯನ್ನು ಕೊಡ್ತಾಯಿದ್ರು ಯಾವಾಗಲೂ. ಅದೇನೆಂದರೆ, ಯಾರಿಗೂ ಮರಣದಂಡನೆ ಶಿಕ್ಷೆ ಆಗಿದೆ ಅಂದರೆ, ಪಾಪ ಅವನು ತಪ್ಪಿಲ್ಲ, ಒಂದೇನೋ ಮರಣದಂಡನೆ ಶಿಕ್ಷೆ ಆಗಿಬಿಟ್ಟಿದೆ ಅಂತಂದರೆ, ಈ ದೇಶದ 130 ಕೋಟಿ ಜನ ಅಯ್ಯೋ ಪಾಪ ಅಂದ್ಕೊಂಡ್ರೂ ಉಪಯೋಗ ಏನೂ ಇಲ್ಲ ಅಂತ. ರಾಷ್ಟ್ರಪತಿಗೆ ಬರಬೇಕು, ರಾಷ್ಟ್ರಪತಿಗೆ ಕನಿಕರ ಬಂದರೆ ಆಗ ಅವನಿಗೆ ಜೀವ ಭಿಕ್ಷೆ ಸಿಗಲಿಕ್ಕೆ ಸಾಧ್ಯ ಇದೆ, ದಯೆ ಅವನಿಗೆ ಸಂಜೀವನಿಯಾಗಿ ಬರಲಿಕ್ಕೆ ಸಾಧ್ಯ ಇದೆ. ಉಳಿದವರ ಕನಿಕರ ತಗೊಂಡು ಮಾಡೋದೇನೋ ಅವನಿಗೇನು ಲಾಭ? ಏನೂ ಇಲ್ಲ. ಸೂಲಿಗಿತ್ತಿ ಅಯ್ಯೋ ಅಂದರೆ ಕೂಸಿನ ನೆತ್ತಿ ತಂಪಾಯ್ತೆ, ಅಥವಾ ಎಣ್ಣೆ ಮಾರೋಳು ಅಯ್ಯೋ ಅಂದರೆ ಕೂಸಿನ ನೆತ್ತಿ ತಂಪಾಯ್ತೆ ಅಂತ ಒಂದು ಮಾತು. ಅಂದರೆ ಬಾಣಂತಿ ಚಿಕ್ಕ ಮಗು ಇದೆ, ದುಡ್ಡಿಲ್ಲ, ಬಡತನ ಇದೆ, ಎಣ್ಣೆ ಸ್ನಾನ ಮಾಡಿಸ್ಬೇಕು, ಕೂಸಿನ ನೆತ್ತಿಗಾದರೂ ಎಣ್ಣೆ ಹಾಕಬೇಕು, ಇಲ್ಲ ದುಡ್ಡಿಲ್ಲ. ಎಣ್ಣೆ ಮಾರೋಳು ರಸ್ತೆಯಲ್ಲಿ ಹೋಗ್ತಾ ಇದ್ದಾಳೆ, ಎಣ್ಣೆ ಹಿಡ್ಕೊಂಡು ಬರ್ತಾ ಇದ್ದಾಳೆ, ಅವಳಲ್ಲಿ ಹೋಗಿ ಕಷ್ಟ ಹಿಡ್ಕೊಂಡ್ರೆ ಕೂಸಿನ ನೆತ್ತಿ ಕಾದೋಗಿದೆ, ಇಷ್ಟು ಎಣ್ಣೆನೂ ಇಲ್ಲ ಅಂತ ಹೇಳಿದರೆ ಅಯ್ಯೋ ಪಾಪ ಅಂತ ಹೇಳಿ ಮುಂದಕ್ಕೆ ಹೋಗ್ತಿರಂತೆ. ಎಣ್ಣೆ ಕೊಟ್ಟಿಲ್ಲ, ಅಯ್ಯೋ ಪಾಪ ಅಂತ ಕನಕರದ ಮಾತು ಮಾತ್ರ ಅಂತ. ಏನು ಉಪಯೋಗ? ಕೂಸಿನ ನೆತ್ತಿ ತಂಪಾಯ್ತೆ ಅಂತ, ತಪ್ಪಾಗಲಿಲ್ಲ ಅಂತ. ಅದು ಪರದುಃಖ ದುಃಖಿತ್ವ ಮಾತ್ರ ಆಯಿತು. ಪರದುಃಖ ಪ್ರಾಣೇಚ್ಛ, ಇನ್ನೊಬ್ಬನ ದುಃಖವನ್ನು, ಇನ್ನೊಬ್ಬನ ಕಷ್ಟವನ್ನು ಪರಿಹಾರ ಮಾಡಬೇಕು ಅನ್ನೋ ಇಚ್ಛೆ ಅಥವಾ ಸಂಕಲ್ಪ ಬಂದಾಗ ಉಪಯೋಗ ಏನಾದರೂ ಇದೆ ಜೀವಕ್ಕೆ, ಇಲ್ಲದಿದ್ರೂ ಉಪಯೋಗವೂ ಇಲ್ಲ ಅಂದ್ಕೊಂಡು ಹೋಗ್ತೀರಿ, ಏನು ಮಾಡೋದು? ಏನು ಉಪಯೋಗ ಇಲ್ಲ ಅಂತ. ಗುರುವಾದವನು ಪರದುಃಖ ಪ್ರಾಣೇಚ್ಛ, ಇನ್ನೊಬ್ಬನ ದುಃಖವನ್ನು ಪರಿಹರಿಸುವ ಇಚ್ಛೆಯನ್ನು, ಸಂಕಲ್ಪವನ್ನು ಹೊಂದಿರ್ತಾನೆ. ಅದು ಗುರುವಿನ ಒಂದು ವ್ಯಕ್ತಿತ್ವ. ಕಗ್ಗದ ಕವಿಯ ಮಾತು ನೆನಪಾಗ್ತದೆ. ಮರುಕ ದುಂಬಿದ ಕಣ್ಣ ನೋಟದೊಳಗಿದ್ದೀತು, ಬಿರು ನುಡಿಯಳಿರದೊಂದು ಕೂರಲಗು ಸಖನೆ, ಕರವಾಳ ಕದಿರದಿಹ ದುರಿತಕಾರಿಯ ಹೃದಯ, ಕರುಣೆಯಂ ಕರಗೀತು ಮಂಕುತಿಮ್ಮ. ಕತ್ತಿ ಮಾಡದ ಕೆಲಸವನ್ನು ಕರುಣೆ ಮಾಡ್ತದೆ. ಒಬ್ಬನನ್ನು ತಿದ್ದಬೇಕು, ಒಳ್ಳೇದು ಮಾಡಬೇಕು, ಆಗ ಕಣ್ಣು ಕೆಂಪು ಮಾಡುವಂಥದ್ದು, ಮುಷ್ಟಿ ಬೆಗೆಯುವಂಥದ್ದು, 2 ಏಟು ಕೊಡುವಂಥದ್ದು, ಮಾತು ಬಿಡುವಂಥದ್ದು, ಇದು ಯಾವುದೂ ಕೆಲಸ ಮಾಡದೇ ಇದ್ದರೂ ಕನಿಕರ ಕೆಲಸ ಮಾಡ್ತದೆ ಅಂತ. ಸಮಾಜದಲ್ಲಿ ಒಬ್ಬ ಪಾತಕಿ ಇರ್ತಾನೆ, ಒಬ್ಬ ಕೇಡಿ ಇರ್ತಾನೆ. ಆ ಕೇಡಿ ಕರವಾಳ ಕದಿರದೇಹ ದುರಿತಕಾರಿಯ ಹೃದಯ, ಕತ್ತಿ ತಂದರೂ ಕೂಡ, ನೆತ್ತಿಯ ಮೇಲೆ ಕತ್ತಿಯೇ ನೆತ್ತಿದರೂ ಕೂಡ ಅವನು ಭಯಪಡೋದಿಲ್ಲ, ಕಂಪಿಸೋದಿಲ್ಲ ಅವನು. ಆದರೆ ಅಂಥವನು ಕರುಣೆಯ ಕಣ್ಣೋಟಕ್ಕೆ ಕರಗ್ತಾನೆ. ಮರುಕ ದುಂಬಿದ ಕಣ್ಣ ನೋಟದೊಳಗಿದ್ದೀತು, ಬಿರು ನುಡಿಗಳು ಇರೋದೊಂದು ಕೂರಳಗು ಸಖನೆ. ಪರಿವರ್ತನೆ ಬಿರು ನುಡಿಯಿಂದ ಬರ್ತದೆ ಅಂತೇನಿಲ್ಲ, ಜೋರು ಮಾಡಿದ ಮಾತ್ರಕ್ಕೆ ಒಬ್ಬ ಬದಲಾಗ್ತಾನೆ ಅಂತೇನಿಲ್ಲ. ಅದು ಪ್ರೀತಿಯಿಂದ ಬದಲಾಗ್ಬೋದು, ಕರುಣೆಯಿಂದ ಬದಲಾಗ್ಬೋದು. ಬದಲಾವಣೆ ಮಾಡುವ ಶಕ್ತಿ ಕರುಣೆಗೆ, ಪ್ರೀತಿಗೆ ಎಷ್ಟಿದೆಯೋ ಅದರ 100% ಕೂಡ ಈ ಬಿರು ನುಡಿ ಅಥವಾ ಈ ದಂಡ ಅದಕ್ಕಿಲ್ಲ. ಹಾಗಾಗಿ ಗುರು ಎಂಬುವನು ಪರಿವರ್ತನಕಾರಿ. ಗುರು ಮಾಡುವಂಥದ್ದೇನು ಮುಖ್ಯವಾಗಿ ಜೀವನದಲ್ಲಿ ಪರಿವರ್ತನೆ ಅಂತ ತರ್ತಾನೆ. ಒಬ್ಬ ಕೇಡಿಗನ ಹೃದಯದ ಕೇಡನ್ನು ಇಲ್ಲವಾಗಿಸಿ ಎಲ್ಲಿ ಶುಭವಾದ ಒಂದು ಆವಿರ್ಭಾವ ಉಂಟಾಗುವಂತೆ ಮಾಡ್ತಾನೆ, ಬದಲಾವಣೆ ಮಾಡ್ತಾನೆ.
ಕೆಟ್ಟವನನ್ನು ಒಳ್ಳೆಯವನನ್ನಾಗಿ ಮಾಡ್ತಾನೆ, ಒಳ್ಳೆಯವನನ್ನು ಇನ್ನೂ ಒಳ್ಳೆಯವನನ್ನಾಗಿ ಮಾಡ್ತಾನೆ. ದಾನವನನ್ನು ಮಾನವನನ್ನಾಗಿ, ಮಾನವನನ್ನು ಮಾಧವನನ್ನಾಗಿ ಪರಿವರ್ತನೆ ಮಾಡ್ತಾನೆ. ಈ ಪರಿವರ್ತನೆ ಮಾಡಬೇಕಾದ್ರೆ ಅವನಿಗೆ ಕರುಣೆಯೇ ಮಾಧ್ಯಮ, ಪ್ರೀತಿಯೇ ಮಾಧ್ಯಮ, ಅವನಿಗೆ ವಾತ್ಸಲ್ಯವೇ ಮಾಧ್ಯಮ. ಅದು ಮಾಡ್ತದೆ ಕೆಲಸವನ್ನು. ಈಗ ಭೀತಿಯಿಂದಲೂ ಪರಿವರ್ತನೆ ಬರ್ಬೋದು, ಪ್ರೀತಿಯಿಂದಲೂ ಪರಿವರ್ತನೆ ಬರ್ಬೋದು. ಭೀತಿಯಿಂದ ಬರುವಂಥದ್ದು ತಾತ್ಕಾಲಿಕ. ಭೀತಿಗೆ ಕಾರಣವಾಗಿರುವ ಸಂಗತಿ ಹೋಗಿಬಿಟ್ರೆ ಆ ಪರಿವರ್ತನೆ ಹೋಗಿಬಿಡ್ತದೆ. ನಮ್ಮ ಚಿಕ್ಕ ವಯಸ್ಸಲ್ಲಿ ನೆನಪು, ಮಲಗಬೇಕು ಅಂತ ಒತ್ತಾಯ ಇರ್ತಿತ್ತು. ಚಿಕ್ಕ ವಯಸ್ಸಲ್ಲಿ ದೊಡ್ಡವ್ರದ್ದು ಒತ್ತಾಯ ಇರ್ತಿತ್ತು, ಮಧ್ಯಾಹ್ನ ಮೇಲೆ ಎಷ್ಟೊತ್ತಿಗೆ ಮಲಗಬೇಕು ಅಂತ. ಮಕ್ಕಳಿಗೆ ಮಲಗಲಿಕ್ಕೆ ಸಮಾಧಾನ ಇರೋದಿಲ್ಲ ನೋಡಿ, ಇವರಿಗೆ ಕುಣಿಬೇಕು, ಆಡಬೇಕು, ಓಡಬೇಕು, ಹಾರಬೇಕು ಇಂಥದ್ದು ಇಷ್ಟ ಇರ್ತದೆ. ಅದಕ್ಕೇನು ಮಾಡ್ತಿದ್ವು ಅಂದರೆ ಮಲಗಿಸಿ ಮೇಲೆ ಒಂದು ಬಾರ್ಕೋಲ್ ಇಡುವಂಥದ್ದು ಅಂತ, ಅದು ನೋಡ್ತಾ ಮಲಗುವಂತ, ಎದ್ದರೆ ಅದು ಅಂತ. ಈ ಭೀತಿ ಎಷ್ಟು ಕಾಲ ಕೆಲಸ ಮಾಡ್ತದೆ? ಸ್ವಲ್ಪ ಬಾರ್ಕೋಲ್ ಆ ಕಡೆ ಹೋದರೆ ಮತ್ತೆ ಅದರ ಪರಿಣಾಮ ಏನು ಇರೋದಿಲ್ಲ. ಅಥವಾ ಬಾರ್ಕೋಲಿನ ಜನ ಇಲ್ಲದೇ ಇದ್ರೆ ಹತ್ರ ಎಲ್ಲಿಯೋ ಮೆಲ್ಲ ಚಟುವಟಿಕೆ ಪ್ರಾರಂಭ ಆಗ್ತದೆ ಅಂತ. ಭೀತಿಯಿಂದ ಆಗುವ ಪರಿವರ್ತನೆ ತಾತ್ಕಾಲಿಕ, ಶಾಶ್ವತವಲ್ಲ. ಪ್ರೀತಿಯಿಂದ ಆಗುವಂಥದ್ದು ಶಾಶ್ವತ ಅಂತ. ಹಾಗೆ ಭೀತಿಯಿಂದ ಬಾಹ್ಯ ಪರಿವರ್ತನೆ ಆಗ್ತದೆ, ಆಂತರಿಕ ಪರಿವರ್ತನೆ ಆಗ್ತದೆ ಅಂತೇನಿಲ್ಲ. ಭಯದಿಂದ ಪರಿವರ್ತನೆ ಆದರೆ ಹೇಗಿರ್ತದೆ ಅದು ಅಂತಂದರೆ, ಭಯಕ್ಕಾಗಿ ಬಾಹ್ಯವಾಗಿ ಬದಲಾವಣೆಗಳು ಮಾಡಿಕೊಡ್ತಾನೆ. ಒಳಗಿಂದ ರೋಷ ಇರ್ತದೆ, ಅಥವಾ ಒಳಗಿಂದ ಅಸಮಾಧಾನ ಇರ್ತದೆ, ಅಸಂತೋಷ ಇರ್ತದೆ, ಇಷ್ಟ ಇಲ್ಲ. ಆದರೆ ಹೆದರಿ ಬದಲಾವಣೆಯನ್ನು ಬಾಹ್ಯವಾಗಿ ಮಾಡ್ಕೊಂಡಿರ್ತಾನೆ ಅಂತ. ಯಾವತ್ತೂ ಅವಕಾಶ ಸಿಕ್ಕಿದ್ರೂ ಒಳಗಿನ ತನ್ನತನ ಹೊರಗೆ ಬಂದುಬಿಡ್ತದೆ ತಾನೇ. ಯಾಕೆಂದರೆ ಇದು ಕೇವಲ ಬಾಹ್ಯ ಪರಿವರ್ತನೆ, ಇದು ಆಳ ಇಲ್ಲ. ಅದಕ್ಕೇನು ಆಂತರಿಕ ಪರಿವರ್ತನೆಗೆ ಆಳ ಇರ್ತದೆ, ಮನಸ್ಸಿನ ಆಳವರೆಗೂ ಹೋಗಿರ್ತದೆ. ಇದು ಅಂಥದ್ದಲ್ಲ ಅಂತ. ಹಾಗಾಗಿ ಎಷ್ಟೋ ಸತಿ ರಾಜಶಾಸ್ತ್ರಗಳು ಅವು ಭಯವನ್ನು ಉಂಟು ಮಾಡಿ ಎಷ್ಟೋ ಕೆಲಸವನ್ನು ಮಾಡಿಸಲಿಕ್ಕೆ ಪ್ರಯತ್ನ ಪಡ್ತವೆ. ಅದು ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಮಾತ್ರ ಪರಿವರ್ತನೆ ಇರ್ತದೆ. ಅದು ಹೋಗ್ತಿದ್ದಾಗೆ ಪರಿವರ್ತನೆ ಹೋಗಿಬಿಡ್ತದೆ. ನಿಜವಾದ ಪರಿವರ್ತನೆ ಬರಬೇಕಾದ್ರೆ ಅದು ಪ್ರೀತಿಯಿಂದ ಬರಬೇಕು, ಕರುಣೆಯಿಂದ ಬರಬೇಕು, ವಾತ್ಸಲ್ಯದಿಂದ ಬರಬೇಕು. ಹಾಗಾಗಿ ಗುರುವಿಗೆ ವಾತ್ಸಲ್ಯವೇ ಅಸ್ತ್ರ, ಬ್ರಹ್ಮಾಸ್ತ್ರ, ದಯೆಯೇ ಮಹಾಸ್ತ್ರ. ಹಾಗೆ ನೋಡಿದರೆ ದಯೆಯೊಂದು ಅಲ್ಲ ಅಂದರೆ ಗುರು ಯಾಕೆ ಶಿಷ್ಯನಿಗೆ ಒಳ್ಳೇದು ಮಾಡಲಿಕ್ಕೆ ಬಂದು ಬರಬೇಕು? ಗುರುವೆಂಬುದು ತುಂಬಿದ ಕೂಡ, ಅಲ್ಲಿ ಕೊರತೆ ಏನೂ ಇಲ್ಲ. ಶಿಷ್ಯನಿಂದ ಆಗಬೇಕಾಗಿರುವಂಥದ್ದು ಏನಿಲ್ಲ ಗುರುವಿಗೆ. ಹಾಗಿದ್ರೂ ಕೂಡ ಶಿಷ್ಯನಿಗೆ ಒಳ್ಳೇದು ಮಾಡಲಿಕ್ಕೆ ಒಬ್ಬ ಗುರು ಪ್ರಯತ್ನ ಮಾಡ್ತಾನೆ ಅಂದರೆ ಅದಕ್ಕೇನು ಕಾರಣ? ದಯೆಯೇ ಕಾರಣ. ದಯೆ ಒಂದು ಅಲ್ದಿದ್ರೆ ಗುರು ಸ್ವಯಂ ಪೂರ್ಣ. ಅವನ್ಯಾಕೆ ಶಿಷ್ಯನ ತಂಟೆಗೆ ಬರಬೇಕು? ಪರಮ ಕಾರುಣಿಕೆಯ ಮುನಿನ ಅಂತಲೇ ಎಲ್ಲ ಶಾಸ್ತ್ರಗಳು ಪ್ರಾರಂಭ ಆಗ್ತವೆ. ಪರಮ ಕರುಣೆಯಿಂದ ಧನ್ವಂತರಿ ಆಯುರ್ವೇದವನ್ನು, ಅಥವಾ ಗೌತಮರು ನ್ಯಾಯವನ್ನು, ಕಣಾದರು ವೈಶೇಷಿಕವನ್ನು, ವ್ಯಾಸರು ವೇದಾಂತವನ್ನು, ಈ ಶಾಸ್ತ್ರಗಳನ್ನು ಪ್ರಾರಂಭ ಮಾಡುವಾಗ ಪರಮ ಕಾರುಣಿಕರಾಗಿ ಆ ಕೆಲಸವನ್ನು ಮಾಡಿದರು. ಅವರಿಗೇನಾಗಬೇಕಾದಿಲ್ಲ. ಅವರು ತತ್ವಜ್ಞರು, ಅವರು ಸತ್ಯದರ್ಶಿಗಳು, ಅವ್ರಿಗೆ ಕೆಲಸ ಆಗೋಗಿದೆ, ಗುರಿ ಮುಟ್ಟಿದ್ದಾರೆ ಅವರು. ಆದರೆ ಉಳಿದವರ ಮೇಲಿನ ಕನಿಕರದಿಂದ ಅವರು ಲೋಕಕ್ಕೆ ಶಾಸ್ತ್ರಗಳನ್ನು ಕೊಟ್ಟರು ಎನ್ನುವಾಗ ನಮಗೆ ಅರ್ಥ ಆಗಬೇಕು ಏನಪ್ಪ ಗುರುವಿನ ವ್ಯಕ್ತಿತ್ವ ಅಂತ. ಹಾಗಾಗಿ ಮರುಕ ತುಂಬಿದ ಕಣ್ಣ ನೋಟದೊಳಗೆ ಇದ್ದೀತು ಬಿರು ನುಡಿಯೊಳು ಇರದೊಂದು ಕೂರ ಅಲಗು ಸಖನೆ ಕರವಾಳ ಕದಿರ ದಿಹ ದುರಿತಕಾರಿಯ ಹೃದಯ ಕರುಣೆಯಂ ಕರಗೀತೋ ಮಂಕುತಿಮ್ಮ. ಆ ಚೇಳು ಮತ್ತು ಸಂತನ ಕಥೆಯನ್ನು ನೆನಪಡ್ಕೊಳ್ತೇವೆ ಈ ಸಂದರ್ಭದಲ್ಲಿ. ತುಂಬ ಸೂಕ್ತವಾಗಿರುವಂಥದ್ದು ಅದು. ಸಂತನೋರ್ವ ನದಿಯ ಸ್ನಾನ ಮಾಡ್ತಾ ಇದ್ದ. ಅನತಿ ದೂರದಲ್ಲಿ ಅವನ ದೃಷ್ಟಿ ಒಂದು ಚೇಳಿನ ಮೇಲೆ ಹರಿಯಿತು. ಅದು ಮುಳುಗ್ತಾ ಇತ್ತು, ನೀರಿನಲ್ಲಿ ಮುಳುಗ್ತಾ ಇತ್ತು ಚೇಳು. ಅದು ಸಂತನಿಗೆ ಕರುಣೆ ಉಂಟಾಯಿತು. ಅದೇ ದಯಾಲು, ಅವರಿಗೆ ಸಹಜ ಅದು ಅಂತ. ಮುಳುಗುವ ಚೇಳನ್ನು ಕಂಡು ಕನಿಕರ ಉಂಟಾಯಿತು. ಸಾಮಾನ್ಯ ಮನುಷ್ಯನಿಗೆ ಕನಿಕರ ಉಂಟಾಗೋದಿಲ್ಲ, ಮುಳುಗಲಿ ಅದು ಅಂತ. ಚೇಳೇನು ಗೋವು ಮುಳುಗ್ತಾ ಇದ್ರೂ ಅದ್ರ ಬಗ್ಗೆ ಗಮನ ಕೊಡದಿರ್ತಕ್ಕಂಥ ಭೂಪತಿಗಳಿರ್ತಾರೆ. ಚೇಳಿನ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಎಷ್ಟು ಜನ ಸಿಗ್ತಾರೆ. ಆದರೆ ಸಂತನ ಹೃದಯ ಅಲ್ಲಿ ಎಲ್ಲರ ಬಗ್ಗೆ ಕರುಣೆ ಇದೆ. ಒಳ್ಳೆಯವರ ಬಗ್ಗೆ ಮಾತ್ರ ಅಲ್ಲ, ಪಾಪಿಗಳ ಮೇಲೂ ಕೂಡ ಕರುಣೆ ಇದೆ ಅಲ್ಲಿ. ಹಾಗಾಗಿ ಚೇಳನ್ನು ಕಂಡಾಗ ಸಂತನ ಹೃದಯದಲ್ಲಿ ಕರುಣ ರಸದ ಉದ್ಗಮ ಉಂಟಾಯಿತು. ಸಂತ ಚೇಳನ್ನು ಸಮೀಪಿಸಿ ಚೇಳನ್ನು ಹಿಡ್ಕೊಂಡು ಎತ್ತಿ, ಚೇಳನ್ನು ನೀರಿನಿಂದ ಮೇಲೆತ್ತಿ
ದಡದ ಕಡೆ ಹೊರಟ. ಕಚ್ಚಿತು ಚೇಳು, ಬುದ್ಧಿ ಅದರದ್ದು, ಕೈಗೆ ಕಚ್ಚಿತು. ಕಚ್ಚಿದಾಗ ಸಹಜವಾಗಿ ಕೈ ಕೊಡವಿ ಹೋಗ್ತದೆ, ಕೊಡವೆ ಬೇಕು ಅಂತ ಕೊಡುವುದಲ್ಲ, ಹೀಗಾಗ್ಬಿಡ್ತದೆ ಕೈ ಕೊಡವಿದಾಗ ಮತ್ತೆ ನೀರಿಗೆ ಬಿತ್ತದು. ಸಂತನಿಗೆ ಮತ್ತೆ ಅಯ್ಯೋ ಅಂತ ಅನ್ನಿಸ್ತು, ಪಾಪ ಮುಳುಗಿ ಸಾಯ್ತದೆ ಅಂತ. ನನಗೆ ಕಚ್ಚಿದೆ ಈಗ ಅಂತ ಅನ್ನೋ ಭಾವ ಬರಲಿಲ್ಲ, ಅದರ ಬದಲು ಕನಿಕರಿವೆ ಬಂತಂತೆ ಮತ್ತೆ. ಹಾಗೆ ಮತ್ತೆ ಆ ಚೇಳನ್ನು ಎತ್ತುವ ಪ್ರಯತ್ನ ಮಾಡಿದಾಗ ಮತ್ತೊಮ್ಮೆ ಕುಟುಕುತ್ತದೆ. ಒಂದು ಹೆಜ್ಜೆ ಇಡ್ತಿದ್ದಾಗೆ ಮತ್ತೆ ಕುಟುಕಿತು. ಕುಟುಕಿದಾಗ ಕೈ ಕೊಡಬಿದ್ದ, ಮತ್ತೆ ನೀರಿಗೆ ಬಿತ್ತು, ಅದು ಮುಳುಗ್ತಾ ಇತ್ತು. ಪುನಃ ಸಂತನಲ್ಲಿ ಕನಿಕರದ ಆವಿರ್ಭಾವವೇ ಆಯಿತು. ಮತ್ತೆ ಅದನ್ನು ಎತ್ತುವ ಪ್ರಯತ್ನ ಮಾಡ್ತಾನೆ. ಒಂದೆರಡು ಹೆಜ್ಜೆ ಮತ್ತೆ ಕಚ್ಚಿತು. ಹೇಗಾಗ್ತಾ ಇದೆ ಅಂದರೆ, ಸಂತ ಚೇಳನ್ನು ತೆಗೆದುಕೊಂಡು ಒಂದೆರಡು ಹೆಜ್ಜೆ 4 ಹೆಜ್ಜೆ ನಡೆಯೋದು ದಡದ ಕಡೆಗೆ, ಅದು ಕಚ್ಚೋದು, ಕೈ ಕೊಡುವುದು, ಬೀಳೋದು, ಪುನಃ ಅದನ್ನು ತಗೊಂಡು ಮತ್ತೆ ಒಂದೆರಡು ಹೆಜ್ಜೆ 4 ಹೆಜ್ಜೆ. ಅಂದರೆ ಎಷ್ಟು ಸರ್ತಿ ಪ್ರಯತ್ನ ಆಗಬೇಕು ದಡ ಮುಟ್ಟಬೇಕಾದ್ರೆ ಅಂತ ಮತ್ತೆ ಮತ್ತೆ ಆಗ್ತಾ ಇದೆ ಈ ಉದ್ಧರಣದ ಸಂತನ ಪ್ರಯತ್ನ. ಕುಟುಕುವ ಚೇಳಿನ ಸ್ವಭಾವ ಮುಂದುವರಿತಾ ಇದೆ. ಅಂತೂ ಇಂತೂ ದಡಕ್ಕೆ ಎತ್ತಿ ಹಾಕುವಾಗ ಯಾರೋ ಕೇಳಿದಂತೆ, ಅಲ್ಲ ಒಂದು ಸಾರಿ ನೀವು ಅದನ್ನ ಎತ್ತೋ ಪ್ರಯತ್ನ ಮಾಡಿದರೆ ಒಪ್ಬೋದು, ಆದರೆ ಕಚ್ಚಿದಾಗ ಮತ್ತೆ ನೀವು ಅದನ್ನು ಬಚಾವ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಇದನ್ನೇನು ಮೂರ್ಖತನ ಕರಿಬೇಕು, ಏನಂತ ಕರಿಬೇಕು ಎಂಬುದಾಗಿ ಯಾರೋ ಸಂತರನ್ನು ಆಕ್ಷೇಪಿಸಿದಾಗ ಆ ಸಂತರು ಹೇಳಿದ್ರಂತೆ, ನೋಡಿ ಚೇಳಿನದು ಸ್ವಭಾವ, ಕುಟುಕುವಂಥದ್ದು ಚೇಳಿನ ಸ್ವಭಾವ, ಅದು ತನ್ನ ಕೆಲಸ ಮಾಡ್ತಾ ಇದೆ, ತಪ್ಪೇನೂ ಮಾಡ್ತಾ ಇಲ್ಲ ಅದು. ಯಾಕೆಂದರೆ ತನ್ನ ಸ್ವಭಾವಕ್ಕೆ ಅನುಸಾರವಾಗಿ ನಡ್ಕೊಳ್ತಾ ಇದೆ ಅದು. ಈಗ ಹರಿಯುವುದು ನೀರಿಗೆ ಸ್ವಭಾವ ಅಂದಹಾಗೆ, ಉರಿಯುವುದು ಬೆಂಕಿಗೆ ಸ್ವಭಾವ, ಬೀಸುವುದು ಗಾಳಿಗೆ ಸ್ವಭಾವ ಅಂದಹಾಗೆ, ಕುಟುಕುವುದು ಕಚ್ಚುವುದು ಅದರ ಸ್ವಭಾವ ಚೇಳಿನದ್ದು. ಅದು ಅದೇ ಕೆಲಸ ಮಾಡ್ತಾ ಇದೆ. ಅದು ಸತ್ತರೂ ನೀರಿನಲ್ಲಿ ಮುಳುಗಿ ಸಾಯ್ತಾ ಇದ್ರೂ ಕೂಡ ತನ್ನ ಸ್ವಭಾವ ಬಿಟ್ಟಿಲ್ಲ ಅದು ಚೇಳು. ಏನೋ ಒಂಚೂರು ನೋವಾಯಿತು, ನನ್ನ ಸ್ವಭಾವ ಬಿಡಬೇಕಾ? ಕುಟುಕುವುದು ಅದರ ಸ್ವಭಾವ ಆದರೆ, ಕರುಣೆ ನನ್ನ ಸ್ವಭಾವ, ಕನಿಕರ ನನ್ನ ಧರ್ಮ, ನನ್ನ ಗುಣ. ಸತ್ತೇ ಹೋಗುವ ಸಮಯದಲ್ಲೂ ಕೂಡ ತನ್ನ ಸ್ವಭಾವ ಬಿಟ್ಟಿಲ್ಲ ಅದು. ಒಂಚೂರು ಒಂದು ಕೈಗೆ ನೋವಾಯಿತು ಅನ್ನೋ ಕಾರಣಕ್ಕೆ ನಾನು ನನ್ನ ಸ್ವಭಾವವನ್ನು ಬಿಡಬೇಕಾ? ನಾನು ಹೇಗೆ ಬಿಡಲಿ? ಈ ಕಥೆ ಗುರುವಿಗೆ ಸಂಪೂರ್ಣ ಸಲ್ಲುವಂಥದ್ದು. ಯಾಕೆಂದರೆ ಎಷ್ಟೋ ಶಿಷ್ಯರು ಅವರು ಗುರುಗಳ ಬಳಿ ಬರುವಾಗ ಚೇಳಿನಾಗೆ ಇರ್ತಾರೆ. ಅವರನ್ನು ಸರಿಪಡಿಸೋ ಪ್ರಯತ್ನ ಮಾಡಿದ್ರೆ ಗುರುವಿಗೂ ಕಚ್ಚುತ್ತಾರೆ, ಅವರು ಕಚ್ಚುತ್ತಾನೆ ಇರ್ತಾರೆ. ಮತ್ತು ಒಂದು ಸಾರಿ ಕಚ್ಚೋದು 2 ಸಾರಿ ಕಚ್ಚೋದು ಅಂತಲ್ಲ, ಸರಿಪಡಿಸುವ ಪ್ರಯತ್ನ ಮಾಡಿದಂತೆ ಅವರು ಕಚ್ಚುತ್ತಾನೆ ಇರ್ತಾರೆ. ಗುರುವಿಗೆ ಸಹನೆಯೂ ಬೇಕು, ಕರುಣೆಯೂ ಬೇಕು, ಎರಡೂ ಬೇಕು. ಇಲ್ಲಾಂದರೆ ಅವ್ರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅವ್ರನ್ನ ಉದ್ಧಾರ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಈ ಕಥೆ ತುಂಬ ಗುರುವಿಗೆ ಹೊಂದುವಂಥದ್ದು. ಪ್ರಪಂಚದ ಎಷ್ಟೋ ಗುರುಗಳು ತಮ್ಮ ಶಿಷ್ಯರಿಂದ ಚೇಳಿನಿಂದ ಹೇಗೂ ಹಾಗೆ ಕಚ್ಚಿಸ್ಕೊಂಡಿದ್ದಾರೆ. 1-2 ಬಾರಿ ಅಲ್ಲ, ಹಲವು ಬಾರಿ ಕಚ್ಚಿಸ್ಕೊಂಡಿದ್ದಾರೆ. ಈಗಲೂ ಕೂಡ ತಾಯಿಗೆ ಒದೀತದೆ, ಹೊಟ್ಟೆಯ ಒಳಗೆ ತಾಯಿಗೆ ಒದೀತದೆ. ಮಗು ಹೊಟ್ಟೆ ಒಳಗಿದ್ದಾಗಲೇ, ಹುಟ್ಟಿದ ಮೇಲೂ ಮಗು ಅದೇ ಕೆಲಸ ಮಾಡ್ತದೆ. ಕೂದಲು ಹಿಡಿದು ಹಿಡಿತದೆ, ಕಚ್ಚುತ್ತದೆ, ಒದೀತದೆ, ಬೇಡದ ಶಬ್ದಗಳನ್ನು ಹೇಳ್ತದೆ. ಕೆಲವು ಬಾರಿ ಬೆಳೆದು ನಿಂತ ನಂತರ ಆ ಮಗ ಏನು ಮಾಡ್ತಾನೋ, ಕೆಲವು ಸಾರಿ ತಾಯಿಯನ್ನು ಹುಟ್ಟೆ ವಸ್ತ್ರದ ಹೊರಗೆ ಹಾಕೋರು ಉಂಟು, ಹುಟ್ಟೆ ವಸ್ತ್ರ ಕಿತ್ಕೊಂಡು ಹೊರಗೆ ಹಾಕೋರು ಉಂಟು, ಹೊಟ್ಟೆಗೆ ಹಾಕ್ತಿರೋರುಂಟು, ತಾಯಿ ಮೇಲೆ ಕೈ ಮಾಡೋರುಂಟು. ಹೀಗೆ ಗುರುವಿನ ವಿಷಯದಲ್ಲೂ ಕೂಡ ಆಗ್ತಾ ಇರ್ತದೆ. ಗುರುವಿಗೆ ಉದ್ಧಾರ ಮಾಡೋ ಕೆಲಸ ಇರೋದ್ರಿಂದ, ಅದು ಅದಕ್ಕೆ ಅರ್ಥ ಆಗದೆ ಇರೋದ್ರಿಂದ, ಆ ಜೀವಕ್ಕೆ ಅರ್ಥ ಆಗದೆ ಇರೋದ್ರಿಂದ ಬದಲಾವಣೆ ಕಷ್ಟ. ನೋಡಿ, ಯಾರಿಗಾದರೂ ಕೂಡ ಬದಲಾವಣೆ ಆಗೋದಂದರೆ ಇಷ್ಟವೇ ಇರೋದಿಲ್ಲ. ಇದ್ದಾಗ ನಾನು ಇರಬೇಕು ಅನ್ನೋ ಪ್ರಯತ್ನ, ತನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಇರ್ತದೆ. ಹಾಗಾಗಿ ಬದಲಾವಣೆ ಮಾಡೋ ಪ್ರಯತ್ನ ಬಂದ ತಕ್ಷಣ ಪ್ರೊಟೆಸ್ಟ್ ಬಂತು, ವಿರೋಧ ಬಂತು, ವಿಷ ಕಕ್ಕುವಂಥದ್ದು, ಕಚ್ಚುವಂಥದ್ದು ನಡೀತದೆ. ಗುರುವಿಗೆ ಅದರ ನಿರೀಕ್ಷೆ ಇರಬೇಕು, ಆಮೇಲೆ ಸಹನೆ ಇರಬೇಕು, ಕರುಣೆಯೂ ಇರಬೇಕು. ಕರುಣೆ ಬತ್ತಬಾರದು. ಬೇರೆಯವರಾದರೆ 1 ಸಾರಿ ನೋಡ್ತಾರೆ, 2 ಸಾರಿ ನೋಡ್ತಾರೆ, ಬಿಟ್ಟು ಹೋಗ್ತಾರೆ. ಆದರೆ ಗುರು ಮಾತ್ರ ಜೊತೆಗೇ ಇರ್ತಾನೆ. ಕೊನೆಗೂ ಅವನ ಕನಿಕರ, ಅವನ ಕರುಣೆ, ಗುರುವಿನ ಶರೀರ ಶಾಂತವಾದರೂ ಕೂಡ, ಅಥವಾ ಶಿಷ್ಯನಿಗೆ ಬೇರೆ ಜನ್ಮ ಬಂದು, ಈ ದೇಹ ಕಳೆದು ಬೇರೆ ಜನ್ಮ ಬಂದರೂ ಕೂಡ ಗುರುವಿನ ಕರುಣೆ ಅದು ಹಿಂಬಾಲಿಸ್ತಾ ಇರ್ತದೆ ಜೀವವನ್ನು. ಜನ್ಮಗಳು ದಾಟಿ
ಲೋಕಗಳನ್ನು ದಾಟಿ ಬೇರೆ ಬೇರೆ ಕಡೆಗೆ ಜೀವ ಸಂಚಾರ ಮಾಡ್ತಾ ಇದ್ರೂ ಕೂಡ ಈ ಗುರು ಕರುಣೆಯಿಂದ ಒಟ್ಟಿಗೆ ಹೋಗ್ತಾ ಇರ್ತದೆ. ಅದು ಆ ಜೀವವನ್ನು ಕಾಪಾಡ್ತಾ ಇರ್ತದೆ. ಹಾಗಾಗಿ ಹಿಂದಿನ ಮಾತು ದೀರ್ಘ ಬಂಧಂ, ಈ ಮಾತು ದಯಾಳು. ದೀರ್ಘಕಾಲಕ್ಕೆ ಈ ದಯೆ ಮುಂದುವರೆದು ಹೋಗ್ತಾ ಇರ್ತಕ್ಕಂಥದ್ದು ಅಂತ. ಭಾವಗಳು ಸ್ಥಿರವಾಗಬೇಕು. ಗುರುವಾದವನಿಗೆ ಭಾವಗಳು ಸ್ಥಿರವಾಗಬೇಕು. ಈಗ ಗುರುವಿಗೆ ಪರಮಾತ್ಮನಲ್ಲಿ ಸ್ಥಿರವಾದ ಭಕ್ತಿ ಇದ್ದ ಕಾರಣವೇ ಅವನು ಸಾಕ್ಷಾತ್ಕಾರವನ್ನು ಪಡೆದು ಗುರುವಾಗಿರ್ತಾನೆ. ಯಾವುದೇ ಭಾವಗಳು ಸ್ಥಿರವಾಗದೇ ಇದ್ದರೆ ಅವನು ಗುರುವಾಗೋದಿಲ್ಲ, ಸಾಧನೆಯೂ ಕೂಡ ಸಾಧ್ಯ ಇಲ್ಲ ಭಾವಗಳು ಸ್ಥಿರವಾಗದೆ. ಹಾಗೆ ದಯೆ ಕೂಡ ಸ್ಥಿರವಾಗಿರಬೇಕು. ಗುರುವಾದವನಿಗೆ ಸ್ಥಿರವಾಗಿರ್ತಕ್ಕಂಥ ಕರುಣೆ ಇರಬೇಕು ಎಂಬುದು ಇಲ್ಲಿ ಇದರ ಒಂದು ತಾತ್ಪರ್ಯ. ಹಾಗಾಗಿ ಈ ರೀತಿಯಲ್ಲಿ ಗುರುವಿನ ಒಂದು ದಯಾಳುತ್ವ ಅದಲ್ಲದೆ ಇದ್ದರೆ ಏನಾಗಬೇಕು ಗುರುವಿಗೆ ಅಂತ. ಆತ್ಮಕಾಮ, ಆಪ್ತಕಾಮ ಗುರುವಾಗಿರ್ತಕ್ಕಂಥವನು. ಅವನಿಗೆ ಆಗಬೇಕಾದ್ದೇನಿಲ್ಲ ಈ ಪ್ರಪಂಚದಿಂದ. ಲೋಕ ಸಂಗ್ರಹವೊಂದನ್ನು ಬಿಟ್ಟರೆ ಆಗಬೇಕಾದ್ದೇನೇನೂ ಇಲ್ಲ ಅಂತ. ಹಾಗಾಗಿ ಅಂತಹ ಒಂದು ಅವ್ಯಾಜ ಕಾರುಣ್ಯ ಅಂತ, ಅದು ವ್ಯಾಪಾರ ಅಲ್ಲ, ಅದು ಅವ್ಯಾಜ ಕಾರುಣ್ಯ ಅಂದರೆ ನಿಮಿತ್ತ ಬೇಡ ಅದಕ್ಕೂ ಅಂತ. ಕರುಣೆಗೆ ಕಾರಣ ಬೇಕು ಅಂತಿಲ್ಲ, ಅಕಾರಣ ಕರುಣೆ ಅದು. ಕಾರಣ ಯಾಕೆ ಬೇಡ ಅಂದರೆ ಕಾರಣ ಇದ್ದ ಬರುವ ಕರುಣೆ ಕಾರಣದ ಜೊತೆಗೆ ಹೋಗಿಬಿಡ್ತದೆ ಅಂತ. ಯಾವುದೊಂದು ನಿಮಿತ್ತದಿಂದ ಬಂದ ಕರುಣೆ ನಿಮಿತ್ತ ಹೋದಾಗ ಹೋಗಿಬಿಡ್ತದೆ. ತಾರ್ಕಿಕರು ಹೇಳ್ತಾರೆ, ಈಗ ಒಂದು ಘಟಕ್ಕೆ ಯಾವುದು ಕಾರಣ ಅಂದರೆ ಘಟಕ್ಕೆ 2 ಕಪಾಲಗಳು ಕಾರಣ ಅಂತ ಹೇಳ್ತಾರೆ. ಅಂದರೆ ಗಡಿಗೆ ಮಾಡಬೇಕಾದ್ರೆ, ಮಣ್ಣಿನ ಗಡಿಗೆ ಮಾಡಬೇಕಾದ್ರೆ ಕಪಾಲಗಳನ್ನು 2 ಭಾಗವಾಗಿ ಮೊದಲು ಮಾಡ್ಕೊಳ್ತಾರೆ, ಅದನ್ನು ಆಮೇಲೆ ಕೂಡಿಸ್ತಾರೆ ಅದನ್ನು. ಹಾಗಾಗಿ 2 ಆ ಭಾಗಗಳೇನಿದೆ ಅವೇ ಕಾರಣ ಘಟವಾಗೋದಕ್ಕೆ, ಗಡಿಗೆ ಆಗೋದಕ್ಕೆ ಅಂತ. ಹಾಗಾಗಿ ಅದು ಹೋದರೆ ಇದು ಹೋಯಿತು ಅಂತ. ಆ ಕಪಾಲಗಳು ಅಂತ 2 ಪಾರ್ಶ್ವಗಳು, ಆ ಕೊಡದ 2 ಪಾರ್ಶ್ವಗಳು ಅವು ಹೋದರೆ ಘಟ ಎಲ್ಲಿ ಉಳಿದಿರೋಕ್ಕೆ ಸಾಧ್ಯ. ಹಾಗಾಗಿ ನಿಮಿತ್ತದಿಂದ ಬಂದಿರತಕ್ಕಂಥದ್ದು ನಿಮಿತ್ತದ ಜೊತೆಗೆ ಹೋಗ್ತದೆ ಅಂತ. ಗುರುವಿನ ಕರುಣೆ ಅಂಥದ್ದಲ್ಲ, ಯಾಕೆಂದರೆ ಹೋಗುವಂಥದ್ದಲ್ಲ, ಯಾಕೆಂದರೆ ಅದು ಅವ್ಯಾಜ ಕಾರುಣ್ಯ, ನಿಮಿತ್ತವಿಲ್ಲದೆ ಬಂದಿರತಕ್ಕಂಥ ಒಂದು ಕನಿಕರ. ಹಾಗಾಗಿ ಅದು ಹಾಗೆ. ಹಾಗಾಗಿ ಗುರು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಈ ಲಕ್ಷಣಗಳಿಂದ ಗೊತ್ತಾಗ್ತದೆ. ಆ ಒಂದು ಕನಿಕರ, ತಡೆಯಿಲ್ಲದೆ ಹರಿತಕ್ಕಂಥ ಒಂದು ಕರುಣೆ, ಅದರಿಂದಾಗಿ ಗುರುವಿನ ಗುರುತ್ವ ನಮಗೆ ಅನುಭವಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ದೀರ್ಘಬಂಧುವಾಗಿರ್ತಾನೆ ಗುರುವಾದವನು, ದಯಾಳುವಾಗಿರ್ತಾನೆ. ಮುಂದಿನದು ಸ್ಖಾಲಿತ್ಯೇ ಶಾಸಿತಾರಂ, ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ವಿವರಣೆಯನ್ನು ಮುಂದಕ್ಕೆ ನೋಡೋಣ. ಸ್ಖಾಲಿತ್ಯೇ ಶಾಸಿತಾರಂ ಅಂತಂದರೆ ತಪ್ಪಿದಾಗ ತಿದ್ದುವವನು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಪ್ಪಿದಾಗ ತಿದ್ದುವವನು. ಈಗ ಜ್ಯೋತಿಷಿಗಳ ಬಗ್ಗೆ ಒಂದು ನಿಯಮ ಇದೆ, ಜ್ಯೋತಿಷಿ ದೋಷವನ್ನು ಹೇಳಬೇಕು ಅಂತ. ಯಾರು ಪ್ರಶ್ನೆ ಕೇಳಲಿಕ್ಕೆ ಬಂದಿರ್ತಾನೆ ಅವನ ದುಃಖಕ್ಕೆ, ಅವನ ಕಷ್ಟಕ್ಕೆ ಕಾರಣವಾದ ದೋಷವನ್ನು ಹುಡುಕಿ ಹೇಳಬೇಕು. ಹಾಗೆ ಹೇಳದೇ ಇದ್ದರೆ ಅವನು ದೈವಜ್ಞ ಅಲ್ಲ, ಅವನು ಜ್ಯೋತಿಷಿ ಅಲ್ಲ, ಅವನು ಪರಿಹಾರ ಮಾಡೋದಿಲ್ಲ ಕಷ್ಟವನ್ನು. ಈಗ ಜ್ಯೋತಿಷಿ ದಕ್ಷಿಣೆಗೆ ವಶನಾದಾಗ, ದುಡ್ಡಿಗೆ ವಶನಾದಾಗ ಅವನು ಒಲವು ನೋಡಿ ಹೇಳಕ್ಕೆ ಶುರು ಮಾಡ್ತಾನೆ. ಈಗ ಏನು ಹೇಳಿದ್ರೆ ಅವನಿಗೆ ಖುಷಿ ಆಗ್ತದೆ, ಪ್ರಶ್ನೆ ಕೇಳಲಿಕ್ಕೆ ಬಂದವನು ಅಂಥದ್ದನ್ನೇ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅಂತಿಮವಾಗಿ ಅವನ ಕರ್ಮ ಕಳೆಯದಂತೆ, ಅವನು ತನ್ನ ಕರ್ಮವನ್ನು ಅನುಭವಿಸುವಂತೆ ಮಾಡ್ತಾನೆ. ಅವನು ಆ ಕಷ್ಟವನ್ನು ಅನುಭವಿಸೇ ತೀರಬೇಕು, ಆ ರೀತಿ ಮಾಡಿಬಿಡ್ತಾನೆ ಹೊರತು ಕಷ್ಟವನ್ನು ಪರಿಹಾರ ಮಾಡೋದಿಲ್ಲ. ಆದರೆ ಸರಿಯಾದ ದೈವಜ್ಞ ಅವನು ಹೇಗಿರ್ತಾನೆ ಅಂದರೆ ಬಂದು ಕೂತ ಕೂಡಲೇ ಗುಣ ಹೇಳೋದಿಲ್ಲ, ಅವನು ದೋಷ ಹೇಳ್ತಾನೆ. ಇಂಥ ದೋಷಗಳಿದೆ ನನಗೆ, ಆ ದೋಷಗಳು ಪರಿಹಾರ ಆಗಬೇಕು, ಆದರೆ ನಿನ್ನ ಕಷ್ಟ ಪರಿಹಾರ ಆಗ್ತದೆ. ಒಬ್ಬ ವೈದ್ಯನ ಬಳಿ ಹೋದರೆ ವೈದ್ಯ ಹೇಗಿರ್ತಾನೆ, ನಿಮ್ಮ ದೇಹದಲ್ಲಿ ಇಂತಿಂಥದ್ದು ಚೆನ್ನಾಗಿದೆ ಅಂತ ಹೇಳೋದಿಲ್ಲ ಅವನು, ಇಂತಿಂಥದ್ದು ಸರಿ ಇಲ್ಲ. ನಿಮಗೆ ವಾತಕೋಪ ಇದೆ, ಪಿತ್ತಕೋಪ ಇದೆ ನಿಮಗೆ, ಅದು ಹೇಳ್ತಾನೆ ಅವನು. ಡಯಾಗ್ನೋಸ್ ಮಾಡಬೇಕು ಅವನು. ದೇಹದ ಇಂಥ ಭಾಗದಲ್ಲಿ ದೋಷ ಇದೆ, ಇಂಥ ಧಾತುವಿನಲ್ಲಿ ದೋಷ ಇದೆ. ಸರಿ ಇರೋದು 99 ಇರ್ಬೋದು, ದೋಷ ಇರೋದು ಒಂದರಲ್ಲಿರ್ಬೋದು. ಆ ಒಂದನ್ನೇ ಹೇಳ್ಕೊಳ್ಬೇಕಾಗ್ತದೆ ವೈದ್ಯನಾಥವನು. ಅದನ್ನು ಸರಿಪಡಿಸಿದ್ರೆ 100ಕ್ಕೆ 100 ಸರಿ ಆಯ್ತಲ್ವಾ. ಇದು ಮಾಡದೇ ಇದ್ರೆ ವೈದ್ಯನಲ್ಲ. ಈಗ ನೀವು ವೈದ್ಯರನ್ನು ಭೇಟಿ ಮಾಡ್ತೀರಿ, ಭಾರೀ ಭವ್ಯವಾಗಿದೆ ನಿಮ್ಮ ಶರೀರ, ಬಹಳ ಎಲ್ಲ ಚೆನ್ನಾಗಿದೆ ಅಂಥೇಳಿ ನಿಮಗೊಂದು ಲೋಟ ಕಾಫಿ ಕೊಡಿಸ್ಕೊಟ್ರೆ ಅವನೇನು ನಿಮಗೇನು ಉಪಕಾರ ಪಡೆದಂತೆ ಆಯಿತು. ಅದ್ರ ಬದಲು ಖುಷಿ ಔಷಧ ಕೊಡಬೇಕು ಅವನು.
ಕೂರಿಸಿ ನಿಮ್ಮನ್ನು ಇಂತಿಂಥ ದೋಷಗಳಿದ್ದ ಶರೀರದಲ್ಲಿ ನೀವು ಇಂತಿಂಥ ಅವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಜೀವನದಲ್ಲಿ. ತಿಂದಿದ್ದು ಸರಿಯಾಗಿಲ್ಲ, ಕುಡಿದಿದ್ದು ಸರಿಯಾಗಿಲ್ಲ, ನಿಂತಿದ್ದು ಕೂತಿದ್ದು ಮಲಗಿದ್ದು ಸರಿಯಾಗಿಲ್ಲ, ನೀವು ಇಂಥ ಪದ್ಧತಿ ತಪ್ಪಿದೆ ನಿಮ್ಮ ಜೀವನದಲ್ಲಿ, ಸರಿಪಡಿಸ್ಕೊಳ್ಳಿ ಅದನ್ನು ಅಂತ ಹೇಳ್ದಿದ್ರೆ ಅವನೇನು ವೈದ್ಯ. ಹೀಗೆ ಗುರು ಕೂಡ ವ್ಯಕ್ತಿತ್ವದಲ್ಲಿ ಇರಬಹುದಾದ ದೋಷಗಳನ್ನು ಗುರುತಿಸಬೇಕು. ಅಥವಾ ಬದುಕು ಮುಂದುವರಿತಾ ಇರಬೇಕಾದ್ರೆ ಬರುವ ತಪ್ಪು ತಡೆಗಳನ್ನು, ಬರುವ ತಿಳಿಯದೋ ಬರತಕ್ಕಂಥ ಸ್ಖಾಲಿತ್ಯಗಳನ್ನು, ಸ್ಖಾಲಿತ್ಯ ಅಂದ್ರೇನು, ಜಾರಿದ್ದು, ಅದನ್ನು ಗುರುತಿಸಿ ಹೇಳಿ ತಿದ್ದಿ ಸರಿಪಡಿಸದಿದ್ದರೆ ಅವನು ಯಾವ ಕಾರಣಕ್ಕೂ ಗುರುವಲ್ಲ, ಎಷ್ಟು ಮಾತ್ರಕ್ಕೂ ಅವನು ಗುರುವಲ್ಲ. ಹಾಗಾಗಿ ಸ್ಖಾಲಿತ್ಯೆ ಶಾಸಿತಾರಂ, ಇದರ ಬಗ್ಗೆ ಮುಂದಕ್ಕೆ ನಾವು ಇನ್ನು ಉದಾಹರಣೆ ಸಹಿತವಾಗಿ ವಿವರವಾಗಿ ನೋಡೋಣ. ಆದರೆ ಇದಂತೂ ಮೂಲಭೂತವಾಗಿ ಗುರುತ್ವಕ್ಕೆ ಸಲ್ಲುವಂಥದ್ದು, ಬೇಕೇ ಬೇಕು ಈ ಒಂದು ಗುಣ, ತಪ್ಪಿದಲ್ಲಿ ತಿದ್ದುವಂಥದ್ದು. ಇಲ್ಲಿದ್ರೆ ಯಾಕೆ ಗುರು? ಕನ್ನಡಿ ಯಾಕೆ? ಮುಖದ ಓರೆ ಹೇಳಿದ ಮೇಲೆ ಕನ್ನಡಿ ಯಾಕೆ ನಮಗೆ ಹೇಳಿ? ಹಾಗಾಗಿ ಗುರು ಎಂಬ ದರ್ಪಣ ಯಾಕೆ ಬೇಕು ಅಂದರೆ ನಮ್ಮ ಓರೆಕೋರೆಗಳನ್ನು, ಬದುಕಿನ ಓರೆಕೋರೆಗಳನ್ನು ತಿದ್ದಿಕೊಳ್ಳಲಿಕ್ಕೆ. ಹರೇ ರಾಮ.